ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. KR ಚಾನಲ್ಗೆ ಸ್ವಾಗತ. ಇವತ್ತಿನ KR ಚಾನಲ್ನಲ್ಲಿ ನೆಲ್ಲಿಕಾಯಿ ಉಪ್ಪಿನಕಾಯಿ ಮಾಡುವ ವಿಧಾನ ಹೇಳಿಕೊಡ್ತಾ ಇದ್ದೀನಿ. ಇದು ತುಂಬ ಸುಲಭವಾಗಿ ಮಾಡಿಕೊಳ್ಬಹುದು. ಹಾಗೆ ಈ ಉಪ್ಪಿನಕಾಯಿ 6 ತಿಂಗಳು ಹೊರಗಡೆ ಇಟ್ಟರೂ ಕೆಡಲ್ಲ. ಒಂದೇ ದಿವಸದಲ್ಲಿ ಮಾಡಿ ಅದೇ ದಿವಸವೇ ಬಳಸುವಂತಹ ಉಪ್ಪಿನಕಾಯಿ ಇದು ತುಂಬ ರುಚಿಯಾಗಿರುತ್ತೆ. ಬನ್ನಿ ಮಾಡುವ ವಿಧಾನ ಹಾಗೆ ಬೇಕಾಗುವ ಪದಾರ್ಥಗಳು ಏನು ಅಂತ ನೋಡೋಣ. ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡುತ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಆನ್ ಮಾಡಿ. ನಾನಿಲ್ಲಿ 12 ನೆಲ್ಲಿಕಾಯಿ ತಗೊಂಡಿದ್ದೀನಿ. ಇದನ್ನ ಬೆಟ್ಟದ ನೆಲ್ಲಿಕಾಯಿ ಅಂತಾನೂ ಹೇಳ್ತಾರೆ. ನೆಲ್ಲಿಕಾಯಿ ಕ್ಲೀನಾಗಿ ತೊಳೆದು ಒರೆಸಿ ಇಟ್ಕೊಂಡಿದ್ದೀನಿ. ನೆಲ್ಲಿಕಾಯಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನೆಲ್ಲಿಕಾಯಲ್ಲಿ ಸಿ ವಿಟಮಿನ್ ಜಾಸ್ತಿ ಇರುತ್ತೆ. 2 ಸ್ಪೂನ್ ಸಾಸಿವೆ ತಗೊಂಡಿದ್ದೀನಿ. ಹಾಗೆ 5 ಸ್ಪೂನ್ ಖಾರದ ಪುಡಿ ತಗೊಂಡಿದ್ದೀನಿ. 3/4 ಕಪ್ಪಿನಷ್ಟು ಕಲ್ಲುಪ್ಪು ತಗೊಂಡಿದ್ದೀನಿ. 1 ಸ್ಪೂನಿನಷ್ಟು ಜೀರಿಗೆ, ಮೆಂತೆ 3/4 ಸ್ಪೂನಿನಷ್ಟು, ಇಂಗು ಅರ್ಧ ಸ್ಪೂನಿನಷ್ಟು ತಗೊಂಡಿದ್ದೀನಿ. ಮಾಡುವ ವಿಧಾನ ನೋಡೋಣ. ಒಗ್ಗರಣೆ ಸೌಂಟು ಬಿಸಿಗಿಟ್ಟಿದ್ದೀನಿ. ಮೆಂತೆ ಕಾಳು ಹುರ್ಕೊಳ್ತಾ ಇದ್ದೀನಿ. ನೋಡಿ, ಸಾಸಿವೆ ಸ್ವಲ್ಪ ಹುರಿದಾಗಿದೆ. ಈಗ ಜೀರಿಗೆ ಹಾಕ್ತಾ ಇದ್ದೀನಿ. ಈ ರೀತಿ ಒಂದೊಂದಾಗಿ ಹಾಕ್ಕೊಂಡು ಹುರ್ಕೊಳ್ಬೇಕು. ಸ್ಟವ್ ಉರಿನ ಲೋ ಫ್ಲೇಮಲ್ಲೇ ಇಟ್ಕೊಂಡು ಹುರ್ಕೊಳ್ಳೋದು ಒಳ್ಳೆಯದು, ಇಲ್ಲಾಂದರೆ ಇದು ಸಿಡಿಯುತ್ತೆ. ನೋಡಿ, ಎಲ್ಲ ಪದಾರ್ಥಗಳು ಚೆನ್ನಾಗಿ ಹುರಿದಾಗಿದೆ. ಇದು ತಣ್ಣಗಾಗಬೇಕು. ನಂತರ ಸ್ಟವ್ ಮೇಲೆ ಪಾತ್ರೆ ಇಡಬೇಕು. ಪಾತ್ರೆಗೆ 1/4 ಲೋಟದಷ್ಟು ನೀರು ಹಾಕ್ತಾ ಇದ್ದೀನಿ. ನೀರು ಹಾಕಿದ ನಂತರ ಉಪ್ಪು ಹಾಕಬೇಕು. ಉಪ್ಪು ನೀರು ಮಾಡಿಕೊಳ್ಬೇಕು. ಈ ನೀರು ಚೆನ್ನಾಗಿ ಕೊದಿ ಬರಬೇಕು. ನೋಡಿ, ಈ ರೀತಿ ನೀರು ಚೆನ್ನಾಗಿ ಕೊದಿ ಬರಬೇಕು. ನಂತರ ಕ್ಲೀನ್ ಮಾಡಿ ಇಟ್ಕೊಂಡಿರುವಂತಹ ಬೆಟ್ಟದ ನೆಲ್ಲಿಕಾಯಿ ಹಾಕ್ತಾ ಇದ್ದೀನಿ. ಉಪ್ಪು ನೀರಲ್ಲಿ 10 ನಿಮಿಷದಷ್ಟು ನೆಲ್ಲಿಕಾಯಿ ಬೆಂದರೆ ಸಾಕಾಗುತ್ತೆ. ನೋಡಿ, 10 ನಿಮಿಷ ಆಗಿದೆ. ನೆಲ್ಲಿಕಾಯಿ ಬೆಂದಿದೆ, ಸಾಕು. ಸ್ಟವ್ ಆಫ್ ಮಾಡ್ತೀನಿ. ಇದು ತಣ್ಣಗಾಗಬೇಕು. ನಂತರ ಹುರಿದಿರುವಂತಹ ಪದಾರ್ಥಗಳನ್ನು ಪುಡಿ ಮಾಡಿಕೊಳ್ಬೇಕು. ನೋಡಿ, ಈ ರೀತಿ ನೈಸಾಗಿ ಪುಡಿ ಮಾಡಬೇಕು. ಉಪ್ಪಿನೀರಿನ ಜೊತೆ ಬೇಯಿಸಿ ಇಟ್ಟಿರುವಂತಹ ನೆಲ್ಲಿಕಾಯಿ ತಣ್ಣಗಾಗಿದೆ. ಈ ನೆಲ್ಲಿಕಾಯಿ ಬೇಕಾದರೆ ಈಗಲೇ ಕಟ್ ಮಾಡಿಕೊಳ್ಬಹುದು. ನೋಡಿ, ನಾನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ನಿಮಗೆ ನೆಲ್ಲಿಕಾಯಿ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಕಟ್ ಮಾಡಿಕೊಳ್ಬಹುದು. ನಾನು ಎಲ್ಲ ನೆಲ್ಲಿಕಾಯಿನೂ ಕಟ್ ಮಾಡ್ತಾ ಇಲ್ಲ. ಕೆಲವೊಂದು ನೆಲ್ಲಿಕಾಯಿ ಮಾತ್ರ ನಿಮಗೆ ತೋರಿಸೋಕ್ಕೆ ಕಟ್ ಮಾಡ್ತಾ ಇದ್ದೀನಿ. ನೆಲ್ಲಿಕಾಯಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನಾನು ಆವಾಗಲೇ ಹೇಳಿರುವ ರೀತಿ ನೆಲ್ಲಿಕಾಯಲ್ಲಿ ಸಿ ವಿಟಮಿನ್ ತುಂಬಾ ಇರುತ್ತೆ. ಈ ನೆಲ್ಲಿಕಾಯಿಯಿಂದ ಜ್ಯೂಸ್ ಅಥವಾ ಚಟ್ನಿ ಅಥವಾ ತೊಕ್ಕು ಮಾಡಿಕೊಂಡು ಈ ರೀತಿ ಉಪ್ಪಿನಕಾಯಿ ಮಾಡಿಕೊಂಡು ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದಕ್ಕೆ ನಾನು ಪುಡಿ ಮಾಡಿ ಇಟ್ಟಿರುವಂತಹ ಜೀರಿಗೆ, ಸಾಸಿವೆ ಮತ್ತು ಮೆಂತೆ ಪುಡಿ ಹಾಕ್ತಾ ಇದ್ದೀನಿ. ಈ ಪುಡಿ ಹಾಕಿದ ನಂತರ
ಖಾರದ ಪುಡಿ ಹಾಕ್ತಾ ಇದ್ದೀನಿ. ಖಾರದ ಪುಡಿ ನಿಮ್ಗೆ ಎಷ್ಟು ಬೇಕೋ ಹಾಕ್ಕೊಳ್ಬೋದು. ಮಿಕ್ಸ್ ಮಾಡಿ ಮತ್ತೆ ಟೇಸ್ಟ್ ನೋಡಿನೂ ನೀವು ಆ್ಯಡ್ ಮಾಡ್ಕೊಳ್ಬಹುದು. ಇದನ್ನು ಉಪ್ಪು ನೀರಲ್ಲಿ ಇಂಗು ಮಿಕ್ಸ್ ಮಾಡಿ ಇಟ್ಟಿದ್ದೀನಿ, ಅದನ್ನು ಹಾಕ್ತಾ ಇದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಖಾರ ಸ್ವಲ್ಪ ಕಮ್ಮಿ ಇತ್ತು, 2 ಸ್ಪೂನಿನಷ್ಟು ಖಾರ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನೀವು ಖಾರದ ಪುಡಿ ಇಲ್ಲ ಅಂದರೆ ಒಣಮೆಣಸನ್ನೇ ಸ್ವಲ್ಪ ಫ್ರೈ ಮಾಡಿನೂ ಪುಡಿ ಮಾಡಿಕೊಂಡು ಹಾಕ್ಕೊಳ್ಬಹುದು. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ. ಈ ಉಪ್ಪಿನಕಾಯಿ ಊರಬೇಕಂತಿಲ್ಲ. ಆಲ್ರೆಡಿ ನಾವು ನೆಲ್ಲಿಕಾಯಿನ ಸ್ವಲ್ಪ ಬೇಯಿಸಿರ್ತೀವಿ. ಉಪ್ಪಿನ ಅಂಶ ನೆಲ್ಲಿಕಾಯಿಗೆ ಹಿಡ್ದಿರುತ್ತೆ. ಉಪ್ಪಿನಕಾಯಿ ನೀವು ಮಾಡಿರುವ ದಿವಸನೇ ಬಳಸಬಹುದು. ಬಾಟಲಲ್ಲಿ ಹಾಕಿ ಇಟ್ಕೊಂಡ್ರೆ ಉಪ್ಪಿನಕಾಯಿ 6 ತಿಂಗಳವರೆಗೂ ಆರಾಮ್ಸೆ ನೀವು ಉಪಯೋಗಿಸ್ಕೊಳ್ಬಹುದು. ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ಕೊಳ್ಳೋದಾದರೆ ನಾನು ಹೇಳಿರುವಂತಹ ಪದಾರ್ಥಗಳು ಡಬಲ್ ಮಾಡಿಕೊಂಡು ಮಾಡ್ಕೊಳ್ಳಿ. ಇದೇ ರೀತಿ ತುಂಬ ಬಗೆಯ ಉಪ್ಪಿನಕಾಯಿ ರೆಸಿಪೀಸ್ ಆಲ್ರೆಡಿ ನಾನು KR ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೇನೆ. ನಿಮಗೆ ಇಷ್ಟವಾದರೆ ನೀವು ನೋಡಬಹುದು. ತುಂಬ ಈಸಿಯಾಗಿ ಮಾಡಿಕೊಳ್ಳುವಂತಹ ಉಪ್ಪಿನಕಾಯಿಗಳು. ರುಚಿಕರವಾದ ನೆಲ್ಲಿಕಾಯಿ ಉಪ್ಪಿನಕಾಯಿ ರೆಡಿಯಾಗಿದೆ. ಮತ್ತೆ ಯಾಕೆ ತಡ ಮಾಡ್ತೀರಾ? ಹಾಗಾದರೆ ತುಂಬ ಸುಲಭವಾಗಿ ಮಾಡುವಂತಹ ಉಪ್ಪಿನಕಾಯಿ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಹೇಗಾಗಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇನ್ನಷ್ಟು ಇದೇ ರೀತಿ ಆರೋಗ್ಯಕರ ಅಡುಗೆಗಳಿಗಾಗಿ KR ಚಾನಲಿಗೆ ಒಮ್ಮೆ ವಿಸಿಟ್ ಕೊಡಿ. ಹಾಗೆ ವಿಡಿಯೋಸ್ ಎಲ್ಲ ನೋಡಿ. ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು. ಇನ್ನೊಂದು ಒಳ್ಳೆಯ ರೆಸಿಪಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಬಾಯ್ ಫ್ರೆಂಡ್ಸ್.